ಸಿಟಿ ರವಿ ವಿರುದ್ಧ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ವಾಜಪೇಯಿ ಹೆವಿ ಡ್ರಿಂಕರ್ ಅಂತೆ. ವಾಜಪೇಯಿ ಅವರಿಗೆ ಸಂಜೆ 2 ಪೆಗ್ ಡ್ರಿಂಕ್ ಬೇಕಾಗಿತ್ತಂತೆ. ಕಲಬುರಗಿಯಲ್ಲಿ ಶಾಸಕ ಪ್ರಿಯಾಂಕ್ ಖರ್ಗೆ ನಡೆಸಿದಂತಹ ವಾಗ್ದಾಳಿ ಸಿಟಿ ರವಿ ಅವರ ವಿರುದ್ಧ. ವಾಜಪೇಯಿ ಹೆವಿ ಡ್ರಿಂಕರ್ ಅಂತೆ. ಸಂಜೆ 2 ಪೆಗ್ ಡ್ರಿಂಕ್ ಬೇಕಾಗಿತ್ತಂತೆ. ಎಲ್ಲ ಬಾರ್ಗಳಿಗೂ ವಾಜಪೇಯಿ ಹೆಸರು ಹಾಕ್ತೀರಾ? ಹಾಗಾದ್ರೆ ಬಿಜೆಪಿಯವರು ಎಲ್ಲರೂ ಸಾಚಾಗಳ. ಇವರ ಸಿಡಿ ಕೇಸ್ನಿಂದ ರಾಜ್ಯದ ಮರ್ಯಾದೆ ಹೋಗಿದೆ. ಇದು ಶಾಸಕ ಪ್ರಿಯಾಂಕ್ ಖರ್ಗೆ ಅವರ ಮಾತು. ಎಲ್ಲ ಬಾರ್ಗಳಿಗೂ ವಾಜಪೇಯಿ ಹೆಸರು ಹಾಕ್ತೀರಾ? ಬಿಜೆಪಿಯವರು ಎಲ್ಲರೂ ಸಾಚಾಗಳ. ಇವರ ಸಿಡಿ ಕೇಸ್ನಿಂದಲೇ ರಾಜ್ಯದ ಮರ್ಯಾದೆ ಹೋಗಿದೆ. ನನ್ನ ಮಾತಿನಿಂದ ವಾಜಪೇಯಿ ಘನತೆ ಕಡಿಮೆ ಆಗಲ್ಲ. ನನ್ನ ಮಾತಿನಿಂದ ವಾಜಪೇಯಿ ಘನತೆಯು ಕಡಿಮೆ ಆಗಲ್ಲ. ರವಿ ಮಾತಿನಿಂದ ನೆಹರು ಘನತೆಯು ಕಡಿಮೆ ಆಗಲ್ಲ. ಅವಿವೇಕಿಗಳಿವರು. ಅವಿವೇಕತನದ ಪರಮಾವಧಿ ಇದು. ಕಲಬುರಗಿಯಲ್ಲಿ ಶಾಸಕ ಪ್ರಿಯಾಂಕ್ ಖರ್ಗೆ ನಡೆಸಿದಂತಹ ವಾಗ್ದಾಳಿ. ವಾಜಪೇಯಿ ಅವರು ಹೆವಿ ಡ್ರಿಂಕರ್ ಇದ್ರಂತೆ. ಅವರು ಸಂಜೆ ಹೊತ್ತು ಒಂದೆರಡು ಗ್ಲಾಸ್ ವಿಸ್ಕಿ ಇರಲೇಬೇಕಾಗಿತ್ತಂತ ಅವರಿಗೆ. 2002ರಲ್ಲಿ ಟೈಮ್ ಮ್ಯಾಗಝೀನಲ್ಲಿ ಒಂದು ಆರ್ಟಿಕಲ್ ಬಂತು, ಸರಿಯಾಗಿ ನೆನಪಿಲ್ಲ, ಸ್ಲೀಪಿಂಗ್ ಆನ್ ದ ವೀಲ್ ಅಂತಲೂ ಏನೋ ಇದೆ. ಅಂದರೆ ಅವರ ವೈಯಕ್ತಿಕ ಜೀವನದ ಬಗ್ಗೆ ಚರ್ಚೆ ಮಾಡಿದ್ರು ಅದರಲ್ಲಿ. ಯಾಕೆ ದೇಶ ಸರಿಯಾಗಿ ಹೋಗ್ತಾ ಇಲ್ಲ ಅವ್ರ ನಾಯಕತ್ವದಲ್ಲಿ ಅಂದ್ಬಿಟ್ಟು. ಹಾಗಂತ ಅವರು ದೇರ್ ಇಸ್ ನಥಿಂಗ್ ರಾಂಗ್ ಇನ್ ಡ್ರಿಂಕಿಂಗ್ ವಿಸ್ಕಿ, ಇಟ್ ಇಸ್ ಅ ಲೀಗಲ್ ಇದು. ಹಂಗಂತ ನೀವು ಎಲ್ಲ ಬಾರ್ಗಳಿಗೂ ವಾಜಪೇಯಿ ಬಾರ್ ಅಂತ ಹಾಕ್ತೀರಾ? ಅವ್ರಿಗೆ ಒಂದು ನಿಮಿಷ, ಅವರು ನಾನ್ ವೆಜಿಟೇರಿಯನ್ ಪ್ರಿಯರು. ಈಗ RSS ಇರೋರು ಜನರಲಿ ವೆಜಿಟೇರಿಯನ್ಸ್ ಅಂತ ನಾವು ಭಾವಿಸ್ತೀವಿ. BJP ಇರೋರೆಲ್ಲ ಭಾಳ ಸಾಚದಂತ ನಾವು ಭಾವಿಸ್ತೀವಿ. ನಾನ್ ವೆಜಿಟೇರಿಯನ್ ತಿನ್ನೋದ್ರಿಂದ ಅವ್ರ ಸ್ಟೇಟ್ಸ್ಮೆನ್ಶಿಪ್ ಕಮ್ಮಿ ಆಗುತ್ತಾ? ಹಂಗಂತ ನೀವು ಎಲ್ಲ ಕಸಾಯಿಖಾನೆಗಳಿಗೆಲ್ಲ ವಾಜಪೇಯಿ ಕಸಾಯಿಖಾನೆ ಅಂತ ಹಾಕ್ತೀರಾ? ಈಗ ಇವರೆಲ್ಲ ಸಿಡಿಗಳು ಬಿಟ್ರಲ್ಲ ಈಗ ಭಾಳಷ್ಟು ಜನ. ಸೊ ಇವ್ರ ಯಾವ ದಂಧೆಗಳು ಸ್ಟಾರ್ಟ್ ಮಾಡಬೇಕು ಇವ್ರ ಹೆಸರುಗಳಲ್ಲಿ? ಕರ್ನಾಟಕ MP ಗಳು ಇಡೀ ದೇಶದಲ್ಲೇ ಇವತ್ತು ತಲೆ ತೆಗೆಸುವಂಥ ರೀತಿ ಮಾಡಿದರು ಸಿಡಿ ಪ್ರಕರಣಗಳು. ಇವರೆಂಥ ಬಿಸ್ನೆಸ್ಗಳು ತೆಗಿಬೇಕು? ಇಟ್ ಇಸ್ ಅನ್ಫಾರ್ಚುನೇಟ್. ಇವ್ರು ಮಾತಾಡೋದ್ರಿಂದ ನೆಹರು ಅವ್ರ ಸ್ಟೇಚರು ಕಮ್ಮಿ ಆಗೋದಿಲ್ಲ, ನಾವು ಮಾತಾಡೋದ್ರಿಂದ ವಾಜಪೇಯಿ ಅವ್ರ ಸ್ಟೇಚರು ಕಮ್ಮಿ ಯಾವಾಗ ಏನು ಮಾತಾಡಬೇಕು ಇವ್ರು ತಿಳ್ಕೊಂಡು ಮಾತಾಡಬೇಕು. ಇವರಿಗೆ ಇವ್ರ ಲೀಡರ್ ಇತಿಹಾಸಗಳೇ ಗೊತ್ತಿಲ್ಲ ಅಲ್ಲ. ನೀವು ನೆಹರು ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಎಡ್ವಿನಾ ಮೌಂಟ್ ಬ್ಯಾಟನ್ ಬಗ್ಗೆ ಮಾತಾಡಬೇಕಾದ್ರೆ ಮಿಸಸ್ ಕಾಲ್ ಬಗ್ಗೆನೂ ಮಾತಾಡೋಣ. ವಾಜಪೇಯಿ ಅವ್ರ ಮನೇಲಿ ಇರ್ತಾ ಇದ್ರು ಅಂತ ಹೇಳ್ತಾರೆ. ಆದರೆ ನಾವು ನಮ್ಮ ಅಂಥ ಸಂಸ್ಕೃತಿ ಇಲ್ಲ. ನಾವು ವಾಜಪೇಯಿ ಅವ್ರಿಗೆ ಗೌರವಿಸ್ತೀವಿ. ಸ್ಟೇಟ್ಸ್ಮೆನ್ ಇಸ್ ಎ ಸ್ಟೇಟ್ಸ್ಮೆನ್. ನಾವು ಮಾತಾಡೋದ್ರಿಂದ ಅವ್ರದ್ದು ಘನತೆಗೆ ಕೂಗೋದಿಲ್ಲ, ಅಥವಾ ಇವ್ರು ಮಾತಾಡಿದ್ರೆ ನೆಹರುಗೇನು ಫರಕ್ ಬೀಳೋಲ್ಲ. ಈಗ ಆದರೆ ಇವರು 7 ವರ್ಷ ಆಯಿತು ಮೋದಿ ಸರ್ಕಾರ ಬಂದು ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಇದು ಇಂದಿರಾ ಕ್ಯಾಂಟೀನಿಗೆ ಅನ್ನಪೂರ್ಣೇಶ್ವರಿ ಮಾಡೋದು, ಅದು ಮಾಡೋದು, ಇದು ಮಾಡೋದು. ಇವ್ರು ಒಂದು ಇನ್ಸ್ಟಿಟ್ಯೂಷನ್ ಕಟ್ಟಿದಾರ? ಇವ್ರು ಇಲ್ಲಿ 7 ವರ್ಷ ಆಯಿತು ಯಾವ ದೊಡ್ಡ ಇನ್ಸ್ಟಿಟ್ಯೂಷನ್ ಕಟ್ಟಿದ್ದಾರೆ ಹೇಳ್ರಿ? ಆಮೇಲೆ ಇವ್ರ ಕೊಡುಗೆಗಳಿದೆ ಅಲ್ಲ. ನೆಹರು ಅವ್ರ ಕೊಡುಗೆ ಇದೆ, ರಾಜೀವ್ ಗಾಂಧಿ ಅವ್ರ ಕೊಡುಗೆ ಇದೆ, ಇಂದಿರಾ ಗಾಂಧಿ ಅವ್ರ ಕೊಡುಗೆ ಇದೆ, ಸಾವರ್ಕರ್ದು ಏನು ಕೊಡುಗೆ ಇದೆ? ಬೆಂಗಳೂರಿನಲ್ಲಿ ದೊಡ್ಡ ಫ್ಲೈಓವರ್ ಸಾವರ್ಕರ್ ಫ್ಲೈಓವರ್ ಅಂತ ಇದೆ. ನಾವು 3000 ದಿನ ನೆಹರು ಅವರು ಜೈಲಲ್ಲಿ ಬಿದ್ದಿದ್ರು. ಅದಾದಮೇಲೆ ಪ್ರಧಾನಮಂತ್ರಿ ಆದರು. ಸಾವರ್ಕರ್ ಅವ್ರು ಏನು ಮಾಡಿದರು? ಮಾಫಿನಾಮಾ ಬರಿತಾ ಇದ್ರು. ಯೋರ್ಸ್ ಒಬೀಡಿಯಂಟ್ ಸರ್ವೆಂಟ್ ಅಂತ ಬರೆದಿದ್ರು ಬ್ರಿಟಿಷ್ ಅವರಿಗೆ. ಇವರು ನಮಗೆ ಹೇಳ್ತಾರೆ ಇತಿಹಾಸ. ಇದು ಸಿಟಿ ರವಿ ಅವರ ಹುಕ್ಕಾ ಬಾರ್ ಹೇಳಿಕೆಗೆ ಪ್ರಿಯಾಂಕ್ ಖರ್ಗೆ ಅವರು ನೀಡಿದಂತಹ ಒಂದು ಉತ್ತರ, ಪ್ರತಿಕ್ರಿಯೆ. ಹಾಗಾದರೆ ಸಿಟಿ ರವಿ ಅವರು ಆಡಿದಂತಹ ಮಾತು ಏನಾಗಿತ್ತು ನೀವೇ ಕೇಳಿ. ಕಾಂಗ್ರೆಸ್ ದುಡ್ಡಲ್ಲಿ ಅವ್ರಿಗೆ ಹೇಳ್ತೀನಿ, ಕಾಂಗ್ರೆಸ್ ಕಚೇರಿನಲ್ಲಿ ತೆಗಿಲಿ ಇಂದಿರಾ ಕ್ಯಾಂಟೀನ್, ನೆಹರು ಬಾರ್, ನೆಹರು ಹುಕ್ಕಾ ಬಾರ್ ತೆಗಿಲಿ, ಯಾರು ಬೇಡ ಅಂತ ಹೇಳ್ತಾರೆ. ಆದ್ರೆ ರಾಜ್ಯದ ಜನರ ಇದರಲ್ಲಿ ರಾಜಕಾರಣ ಮಾಡೋಕೆ ಉಪಯೋಗಿಸಬಾರ್ದು. ಅದಕ್ಕೋಸ್ಕರ ಕಾಂಗ್ರೆಸ್ ದುಡ್ಡಲ್ಲಿ ಅವ್ರಿಗೆ ಹೇಳ್ತೀನಿ, ಕಾಂಗ್ರೆಸ್ ಕಚೇರಿನಲ್ಲಿ ತೆಗಿಲಿ ಇಂದಿರಾ ಕ್ಯಾಂಟೀನ್, ನೆಹರು ಬಾರ್, ನೆಹರು ಹುಕ್ಕಾ ಬಾರ್ ತೆಗಿಲಿ, ಯಾರು ಬೇಡ ಅಂತ ಹೇಳ್ತಾರೆ. ಆದ್ರೆ ರಾಜ್ಯದ ಜನರ ಇದರಲ್ಲಿ ರಾಜಕಾರಣ ಮಾಡೋಕೆ ಉಪಯೋಗಿಸಬಾರ್ದು. ಅದಕ್ಕೋಸ್ಕರ ಕಾಂಗ್ರೆಸ್ ದುಡ್ಡಲ್ಲಿ ಅವ್ರಿಗೆ ಹೇಳ್ತೀನಿ, ಕಾಂಗ್ರೆಸ್ ಕಚೇರಿನಲ್ಲಿ ತೆಗಿಲಿ ಇಂದಿರಾ ಕ್ಯಾಂಟೀನ್, ನೆಹರು ಬಾರ್,
ನೆಹರು ಹುಕ್ಕಾ ಬಾರ್ ತೆಗಿಲಿ, ಯಾರು ಬೇಡ ಅಂತ ಹೇಳ್ತಾರೆ. ಆದ್ರೆ ರಾಜ್ಯದ ಜನರ ಇದರಲ್ಲಿ ರಾಜಕಾರಣ ಮಾಡೋಕೆ ಉಪಯೋಗಿಸಬಾರ್ದು. ಅದಕ್ಕೋಸ್ಕರ ಕಾಂಗ್ರೆಸ್ ದುಡ್ಡಲ್ಲಿ ಅವ್ರಿಗೆ ಹೇಳ್ತೀನಿ, ಕಾಂಗ್ರೆಸ್ ಕಚೇರಿನಲ್ಲಿ ತೆಗಿಲಿ ಇಂದಿರಾ ಕ್ಯಾಂಟೀನ್, ನೆಹರು ಬಾರ್, ನೆಹರು ಹುಕ್ಕಾ ಬಾರ್ ತೆಗಿಲಿ, ಯಾರು ಬೇಡ ಅಂತ ಹೇಳ್ತಾರೆ. ಆದ್ರೆ ರಾಜ್ಯದ ಜನರ ಇದರಲ್ಲಿ ರಾಜಕಾರಣ ಮಾಡೋಕೆ ಉಪಯೋಗಿಸಬಾರ್ದು. ಅದಕ್ಕೋಸ್ಕರ ಕಾಂಗ್ರೆಸ್ ದುಡ್ಡಲ್ಲಿ ಅವ್ರಿಗೆ ಹೇಳ್ತೀನಿ, ಕಾಂಗ್ರೆಸ್ ಏನು ಸಿಗರೇಟ್ ಸೇದೋದು ಇಸ್ ಇಟ್ ಇಲ್ಲಿಗಲ್? ವಾಜಪೇಯಿ ಅವರು ಹೆವಿ ಡ್ರಿಂಕರ್ ಇದ್ರಂತೆ. ಅವರು ಸಂಜೆ ಹೊತ್ತು ಒಂದೆರಡು ಗ್ಲಾಸ್ ವಿಸ್ಕಿ ಇರಲೇಬೇಕಾಗಿತ್ತಂತ ಅವ್ರಿಗೆ. 2002ರಲ್ಲಿ ಟೈಮ್ ಮ್ಯಾಗಝೀನಲ್ಲಿ ಒಂದು ಆರ್ಟಿಕಲ್ ಬಂತು, ಸರಿಯಾಗಿ ನೆನಪಿಲ್ಲ, ಸ್ಲೀಪಿಂಗ್ ಆನ್ ದ ವೀಲ್ ಅಂತಲೂ ಏನೋ ಇದೆ. ಅಂದರೆ ಅವರ ವೈಯಕ್ತಿಕ ಜೀವನದ ಬಗ್ಗೆ ಚರ್ಚೆ ಮಾಡಿದ್ರು ಅದರಲ್ಲಿ, ಯಾಕೆ ದೇಶ ಸರಿಯಾಗಿ ಹೋಗ್ತಾ ಇಲ್ಲ ಅವ್ರ ನಾಯಕತ್ವದಲ್ಲಿ ಅಂದ್ಬಿಟ್ಟು. ಹಾಗಂತ ಅವರು ದೇರ್ ಇಸ್ ನಥಿಂಗ್ ರಾಂಗ್ ಇನ್ ಡ್ರಿಂಕಿಂಗ್ ವಿಸ್ಕಿ, ಇಟ್ ಇಸ್ ಅ ಲೀಗಲ್ ಇದು. ಹಾಗಂತ ನೀವು ಎಲ್ಲ ಬಾರ್ಗಳಿಗೂ ವಾಜಪೇಯಿ ಬಾರ್ ಅಂತ ಹಾಕ್ತೀರಾ? ಅವ್ರಿಗೆ ಒಂದು ನಿಮಿಷ, ಅವರು ನಾನ್ ವೆಜಿಟೇರಿಯನ್ ಪ್ರಿಯರು. ಈಗ RSS ಇರೋ ಜನರಲಿ ವೆಜಿಟೇರಿಯನ್ಸ್ ಅಂತ ನಾವು ಭಾವಿಸ್ತೀವಿ, BJP ಇರೋರೆಲ್ಲ ಭಾಳ ಸಾಚರು ಅಂತ ನಾವು ಭಾವಿಸ್ತೀವಿ. ನಾನ್ ವೆಜಿಟೇರಿಯನ್ ತಿನ್ನೋದ್ರಿಂದ ಅವ್ರ ಸ್ಟೇಟ್ಸ್ಮೆನ್ಶಿಪ್ ಕಮ್ಮಿ ಆಗುತ್ತಾ? ಹಂಗಂತ ನೀವು ಎಲ್ಲ ಕಸಾಯಿಖಾನೆಗಳಿಗೆಲ್ಲ ವಾಜಪೇಯಿ ಕಸಾಯಿಖಾನೆ ಅಂತ ಹಾಕ್ತೀರಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.